ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಸೋನಿ SA-D40 ಮಾಡೆಲ್ ಇದು. ಓಕೆನಾ. ಇದು 4 ಚಾನಲ್ ಸ್ಪೀಕರ್ ಬರುತ್ತೆ, ಸ್ಯಾಟಲೈಟ್ ಸ್ಪೀಕರ್ ಬರುತ್ತೆ, 4 ಸ್ಪೀಕರ್ ಬರುತ್ತೆ, ಒಂದು ಸಬ್ವೂಫರ್ ಬರುತ್ತೆ. ನೋಡಿ, ಸೋನಿ ಬ್ರ್ಯಾಂಡ್ ಇದೆ. ಓಕೆನಾ. ಇದರಲ್ಲಿ TV, USB, ಬ್ಲೂಟೂತ್ 3 ಆಪ್ಷನ್ ಬರುತ್ತೆ. ಇದು ಫಂಕ್ಷನ್ ಬಟನ್ ಇದೆ, ಪವರ್ ಬಟನ್ ಇದೆ. ನೋಡಿ, ಇದು ಕಂಪ್ಲೀಟ್ ಬೋರ್ಡ್ ಡೆಡ್ ಆಗಿದೆ, ನಮ್ಮ ಹತ್ರ ಡೆಡ್ ಕಂಡೀಷನಲ್ಲಿ ಬಂದಿದೆ. ಓಕೆನಾ. ಇದನ್ನ ನನ್ನ ಹತ್ರ ಇನ್ನೊಂದು ಬೇರೆ ಬೋರ್ಡ್ ತಂದಿದ್ದೀನಿ ಇವತ್ತು. ಈ ಬೋರ್ಡು ಪೂರ್ತಿ ಡೆಡ್ ಆಗಿದೆ ಕಂಪ್ಲೀಟಾಗಿ. ನೋಡಿ, ಇದನ್ನ ಹಿಂಗೆ ಮೇಲಿಂದ ಓಪನ್ ಮಾಡಿದರೆ ನೋಡಿ ಈ ರೀತಿ ಓಪನ್ ಮಾಡ್ಬೋದು. ಓಪನ್ ಮಾಡಿದರೆ ಇದು ಪ್ಯಾನಲ್ಲಿದೆ. ನೋಡಿ, ಇದು ಆಲ್ರೆಡಿ ಎಲ್ಲ ರಿಮೂವ್ ಮಾಡಿದ್ದೀನಿ ನಾನು. ಅದಕ್ಕೆ ಬೋರ್ಡ್ ಫುಲ್ಲು ಹೋಗಿದೆ. ನಾನು ಅದಕ್ಕೆ ಇವತ್ತು ಬೇರೆ ಸೆಕೆಂಡ್ ಹ್ಯಾಂಡ್ಲು ಒಂದು ಬೋರ್ಡ್ ತರಿಸಿದ್ದೀನಿ. ಸೇಮ್ ಮಾಡಲ್ ಸೇಮ್ ಇದೆ, ಒಂದು ಬೋರ್ಡ್ ತಂದಿದ್ದೀನಿ. ನೋಡಿ, ಇದು ಸಬ್ವೂಫರ್ ಇದೆ. ಸಬ್ವೂಫರ್ ಚೆನ್ನಾಗಿದೆ, ಸ್ಪೀಕರ್ಸ್ ಎಲ್ಲ ಚೆನ್ನಾಗಿದೆ. ಸ್ಯಾಟಲೈಟ್ ಸ್ಪೀಕರ್ ನೋಡಿ, ಸ್ಪೀಕರ್ಸ್ ಎಲ್ಲ ಚೆನ್ನಾಗಿದೆ. ನೋಡಿ, ಸೋನಿದು ಕಾಣಿಸ್ತಿದೆಯಾ? ಮಾಡೆಲ್ ನಂಬರು SS-FMS40 ಅಂತ ಬರುತ್ತಿದ್ದು. ಓಕೆನಾ. ಸ್ಪೀಕರ್ ಚೆನ್ನಾಗಿದೆ, ಸಬ್ವೂಫರ್ ಚೆನ್ನಾಗಿದೆ. ಇನ್ ಕೇಸ್ ಏನಾರು ಬೋರ್ಡ್ ಹೋಗಿದ್ರೆ ನೀವು ಈ ಥರ ಸಪ್ರೇಟಾಗಿ 2.1 ಚಾನಲ್ಲು ಆಂಪ್ಲಿಫೈರ್ ಬೋರ್ಡ್ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಕನೆಕ್ಷನ್ ಮಾಡಿ ರನ್ ಮಾಡ್ಬೋದು. ಇದರಲ್ಲಿ ಇನ್ಬಿಲ್ಟ್ ಬ್ಲೂಟೂತ್ ಬರುತ್ತೆ ಮತ್ತು ಹ್ಯಾಕ್ಸ್ ಬರುತ್ತೆ. ನಿಮಗೆ ಈ ಥರ ಬೇಡ ಅಂದರೆ ನೀವು ಇರೋ ಬೋರ್ಡ್ನೇ ಸರ್ಚ್ ಮಾಡಬೇಕಾಗತ್ತೆ. ನೋಡಿ, ಇದು ಫಂಕ್ಷನ್ ಬೋರ್ಡು. ಓಕೆನಾ. ಇದು USB ಮತ್ತು ಬ್ಲೂಟೂತ್ ಆಪ್ರೇಟಿಂಗ್ ಬೋರ್ಡ್ ಇದೆ ಇದು. ಓಕೆನಾ. ಇದರಿಂದ ಇದಕ್ಕೆ ಕನೆಕ್ಟ್ ಆಗುತ್ತೆ. ನೋಡಿ, ಬೋರ್ಡ್ ಬಂದಿದೆ ಇವತ್ತು. ನೋಡಿ, ಇದೊಂದಿದೆ. ನೋಡಿ, ಇದು ರಿಮೋಟ್ ಕಂಟ್ರೋಲ್ ಆಪ್ಷನ್ ಇದೆ. ನೋಡಿ, ಇದು ಆಡಿಯೋ ಬೋರ್ಡ್ ಇದೆ, ಕಾಣಿಸ್ತಿದೆಯಾ? ನೋಡಿ, ಇದು ಆಡಿಯೋ ಬೋರ್ಡ್ ಇದೆ ಕಂಪ್ಲೀಟು. ಓಕೆನಾ. ಇಲ್ಲಿ ಲೆಫ್ಟ್ 2 ಚಾನಲ್ ಕನೆಕ್ಟ್ ಆಗುತ್ತೆ, ರೈಟ್ 2 ಚಾನಲ್ ಕನೆಕ್ಟ್ ಆಗುತ್ತೆ. ಸಬ್ವೂಫರು ಡೈರೆಕ್ಟ್ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ನೋಡಿ, ಓಕೆನಾ. ನೋಡಿ, ಇಲ್ಲಿ ಪವರ್ ಕನೆಕ್ಷನ್, ಇಲ್ಲಿ ಆಕ್ಸ್ ಕನೆಕ್ಷನ್, ಇಲ್ಲಿ ಪವರ್ ಕನೆಕ್ಷನ್ನು DC 19 ವೋಲ್ಟ್ ಬರುತ್ತೆ ನಮಗೆ. DC 19 ವೋಲ್ಟು ನೋಡಿ, DC 18 ವೋಲ್ಟ್. ನೋಡಿ, ನಮ್ಮ ಹತ್ರ ಅಡಾಪ್ಟರ್ ಚೆನ್ನಾಗಿದೆ. ಅಡಾಪ್ಟರ್ ನಾನು ಇದೇ ಯೂಸ್ ಮಾಡ್ತೀನಿ. ಬೋರ್ಡ್ ಮಾತ್ರ ನಾನು ಸಪ್ರೇಟಾಗಿ ತರಿಸಿದ್ದೀನಿ. ಇದ್ರ ಬೋರ್ಡ್ ಡೆಡ್ ಆಗಿರೋ ಕಾರಣ. ನೋಡಿ, ನಿಮ್ಗೆ ಈ ಥರ ಕಂಪ್ಲೀಟ್ ಸೆಟ್ ಸಿಕ್ಕಿದ್ರೆ ಇದರಲ್ಲಿ ಫಸ್ಟು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಹಳೆ ಬೋರ್ಡಲ್ಲಿ ನಮಗೆ ಸ್ಟ್ಯಾಂಡ್ ಬೈ ರಿಲೀಸ್ ಆಗ್ತಾಯಿಲ್ಲ, ಸೌಂಡು ಏನೂ ಬರ್ತಾಯಿಲ್ಲ ನಮಗೆ. ಆ ಥರ ಕಂಡೀಷನ್ ಇದೆ. ನೋಡಿ, ಅದು ಫುಲ್ಲು ನೋಡಿ, ಈಗ ಫುಲ್ ಸೆಟ್ ತಂದಿದ್ದೀನಿ ನಾನು. ಈ ಸೆಟ್ನ ನಾನು ಇದಕ್ಕೆ ಫಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ಆಡಿಯೋ ಬೋರ್ಡು. ಇದು ಬ್ಯಾಕ್ ಸೈಡ್ ಕನೆಕ್ಟ್ ಆಗುತ್ತೆ, ಇದು ಸೈಡ್ಗೆ ಇಡ್ತೀನಿ. ಓಕೆನಾ. ಇದು ಫ್ರಂಟ್ ಪ್ಯಾನಲ್ ಕನೆಕ್ಟ್ ಆಗುತ್ತೆ. ಇವೆರಡೂ ಬನ್ನಿ ಫ್ರೆಂಡ್ಸ್, ಹೆಂಗೆ ಅಂತ ಕನೆಕ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು USB ಬೋರ್ಡ್ ಇದೆ, ಕಾಣಿಸ್ತಿದೆಯಾ? USB ಬೋರ್ಡ್ ಇದೆ, 2 ಬಟನ್ ಇದೆ. ಓಕೆನಾ. ಇದು ಬ್ಲೂಟೂತ್ ಇದೆ, ಚಿಪ್ಪು ಕಾಣಿಸ್ತಿದೆಯಾ? ಇದನ್ನ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಬ್ಲೂಟೂತ್ ಬೋರ್ಡ್ ಇದು ಬರುತ್ತೆ. ಇದು ಫಂಕ್ಷನ್ಸ್ ಚೇಂಜ್ ಮಾಡೋದಕ್ಕೆ, ಅದರಿಂದ ಕಂಪ್ಲೀಟ್ ಸೆಟ್ ಚೇಂಜ್ ಮಾಡ್ತಾಯಿದ್ದು ನಂಗೆ ಸಿಕ್ಕಿರೋ ಕಾರಣ. ನೋಡಿ, ಇದು ಫಂಕ್ಷನ್ ಬಟನ್ನು ಇಲ್ಲಿ ಫಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ಫಿಕ್ಸ್ ಆಗುತ್ತೆ. ಈ3 LED ಇದೆಯಲ್ಲ, ನೋಡಿ, ಇಲ್ಲಿ 3 ಹೋಲ್ ಇದೆ. ನೋಡಿ, ಕಾಣಿಸ್ತಿದೆಯಾ? 1 2 3 ಹೋಲ್ ಇದೆ. ಇಲ್ಲಿ ಸೆನ್ಸರ್ ಬರುತ್ತೆ. ನೋಡಿ, ಇದು ಸೆನ್ಸರ್ ಇದೆಯಲ್ಲ, ಈ ಸೆನ್ಸರು ಈ ಹೋಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಫಂಕ್ಷನ್ ಬಟನ್ನು, ಇಲ್ಲಿ 2 ಬಟನ್ ಇದೆ. ನೋಡಿ, ಕಾಣಿಸ್ತಿದೆಯಾ? ನೋಡಿ, ಇದೊಂದು ಬಟನ್ ಇದೆ. ಬಟನ್ ಹತ್ರ ಕನೆಕ್ಟ್ ಆಗುತ್ತೆ. ನೋಡಿ, ಈ ಥರ. ನೋಡಿ ಫ್ರೆಂಡ್ಸ್, ಈ ಥರ ಕನೆಕ್ಟ್ ಆಗುತ್ತೆ. ನೋಡಿ, ಇದಕ್ಕೆ ಈ ಥರ ಸ್ಟ್ರಿಪ್ಪರ್ಸ್ ಬರುತ್ತೆ. ಓಕೆನಾ. ಈ ಸ್ಟ್ರಿಪ್ಪರ್ಸು ಇದರಿಂದ ಈ ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ನೋಡಿ, ಈಗ ಕನೆಕ್ಟ್ ಮಾಡ್ತೀನಿ. ನೋಡಿ, ಈ ಸೈಡ್ ಇದೆಯಲ್ಲ ಸ್ಟ್ರಿಪ್ಪರ್ಸು, ಇದು ಮಾಡೋದು. ಈ ಸಿಲ್ವರ್ ಕಲರ್ ಏನು ಕಾಣಿಸ್ತಿದೆ, ಇದು ಅಪ್ ಸೈಡ್ ಬರಬೇಕು, ಡೌನ್ ಮಾಡಬಾರ್ದು. ಓಕೆನಾ. ಅಪ್ ಸೈಡ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ಪ್ರಾಪರಾಗಿ ಕನೆಕ್ಟ್ ಮಾಡಿ ಹಿಂಗೆ. ಓಕೆನಾ. ಕನೆಕ್ಟ್ ಮಾಡಿ, ಇದು ನಮಗೆ ಔಟ್ಸೈಡ್ ಬರಬಾರ್ದು ಅಂತ ಇದು ಟೇಪ್ ಇದೆ, ಟೇಪ್ ಹಿಂಗೆ ಕಚ್ಚಿಸ್ಬಿಡೋಣ. ಓಕೆನಾ. ನೋಡಿ, ಇದು ಕನೆಕ್ಷನ್ ಆಯಿತು. ಇವಾಗ ಇದಕ್ಕೆ ಕನೆಕ್ಷನ್ ನೋಡಿ, ಇದು ಹಿಂಗೆ ಬರುತ್ತೆ.
ಇವಾಗ ಈ ಬೋರ್ಡ್ ಕನೆಕ್ಷನ್ ಇದೆ ನೋಡಿ, ಇದು ಸೇಮ್ ಅದೇ ಥರ ಇದೆ ನೋಡಿ, ಕನೆಕ್ಟ್ರ್ ಇದೆ ಓಕೆನಾ. ಈ ಥರ ತಗೊಂಡು ಇದು ಸೇಮ್ ಅಪ್ ಸೈಡ್ ಬರಬೇಕು ನೋಡಿ, ಕಂಪ್ಲೀಟ್ ನೋಡಿ ಎಷ್ಟು ಪ್ರಾಪರಾಗಿ ಕನೆಕ್ಟ್ ಆಗಿದೆ ನೋಡಿ. ಇದನ್ನ ಇವಾಗ ಟೇಪ್ ಹಿಂಗೆ ಹಾಕೋಣ. ಇವಾಗ ಈ ಥರ ಬೋರ್ಡು ಕನೆಕ್ಟ್ ಮಾಡಿ. ಇದಕ್ಕೆ ಇನ್ನೂ ಕೆಲಸ ಆಗಿಲ್ಲ, ಈ ಬೋರ್ಡ್ ಫಿಟ್ ಮಾಡ್ಕೊಬಿಡಿ. ನಾನು ಈ ಬೋರ್ಡ್ ಫಿಟ್ ಮಾಡ್ಕೊತೀನಿ. ಈಗ ಫಿಟ್ ಮಾಡಿದ್ದೀನಿ, ಇದು ಟೈಟ್ ಆಗಿದೆ, ಈ ಥರ ಕೆಲಸ ಆಯಿತು. ಇವಾಗ ನೆಕ್ಸ್ಟು ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಫಿಟ್ ಮಾಡೋಕ್ಕೆ ಮುಂಚೆ ನಾವು ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಾ, ಇದೊಂದು ಕನೆಕ್ಟರ್ ಇದೆ, ಇದೊಂದು ಕನೆಕ್ಟರ್ ಇದೆ. ಇದನ್ನ ಈ ಬೋರ್ಡ್ಗೆ ಕನೆಕ್ಟ್ ಮಾಡ್ಕೋಬೇಕು ನಾವು ನೋಡಿ. ನೋಡಿ ಪ್ರಾಪರಾಗಿ ಕನೆಕ್ಟ್ ಆಯಿತು. ಸಿಂಗಲ್ ಪಿನ್ ಇದೆಯಲ್ಲ, ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ. ನೋಡಿ ಇದು ಕನೆಕ್ಟ್ ಆಗಿದೆ. ಇವಾಗ ತಿರ್ಗಾ ಇದು ಹಿಂಗೆ ಇಟ್ಟು ನೋಡಿ ಟೈಟ್ ಆಯಿತು ಸ್ಕ್ರೂ ಓಕೆನಾ. ಈಗ ಏನು ಮಾಡೋಣ, ಈ ಫ್ರಂಟ್ ಪ್ಯಾನಲ್ದು ಕೆಲಸ ಮುಗ್ದಿದೆ, ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ಬೇಕಾದ್ರೆ ಆದಷ್ಟು ಈ ಕಡೆ ಸೈಡು ಸ್ಟ್ರಿಪ್ಪರ್ ಇರೋದ್ರಿಂದ ನೀವು ಹುಷಾರಾಗಿ ಮಾಡ್ಕೊಳ್ಳಿ. ನಾನು ಇದು ಕ್ಲೋಸ್ ಮಾಡ್ತೀನಿ ನೋಡಿ, ಇದು ನಾನು ಕ್ಲೋಸ್ ಮಾಡ್ತೀನಿ ನೋಡಿ. ಪ್ರಾಪರಾಗಿ ಪ್ರೆಸ್ ಮಾಡಿ ಇದನ್ನ ನೋಡಿ. ಇದು ಓಪನ್ ಮಾಡಿರ್ತೀವಲ್ಲ, ಇದು ಪ್ರಾಪರಾಗಿ ಕುತ್ಕೋಬೇಕು ಲಾಕ್ ನೋಡಿ. ನಾನು ರಿಮೂವ್ ಮಾಡಿದಾಗೂ ಅಷ್ಟೇ ನೋಡಿ, ಎಲ್ಲೂ ಏನೂ ಡ್ಯಾಮೇಜ್ ಆಗಿಲ್ಲ ನೋಡಿ, ಒಂಚೂರು ಬಾಕ್ಸ್ ಏನೂ ಡ್ಯಾಮೇಜ್ ಆಗಿಲ್ಲ. ಆ ಥರ ಓಪನ್ ಮಾಡಿದ್ದೀನಿ ನೋಡಿ 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 ಓಕೆನಾ. ಇವಾಗ ಫ್ರಂಟು ಮುಗ್ದಿದೆ ನೋಡಿ, ಫ್ರಂಟ್ ವರ್ಕ್ ನೋಡಿ ನೋಡಿ. ನಿಮ್ಗೆ ಅವಾಗ ಹೇಳ್ದಂಗೆ ಪವರ್ ಬಟನು, ಫಂಕ್ಷನ್ ಬಟನು, ಲೆಫ್ಟ್ ರೈಟು ಪಾಸ್ ಬಟನ್ ಇದೆ, USB ಇದೆ. ಫ್ರಂಟ್ ಪ್ಯಾನಲ್ ಮುಗೀತು. ಇವಾಗ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಾ, ಬ್ಯಾಕ್ ಸೈಡ್. ಇವಾಗ ಇಲ್ಲಿಗೆ ಒಂದು ಆಂಪ್ಲಿಫೈರ್ ಬೋರ್ಡ್ ಬರುತ್ತೆ ಓಕೆನಾ. ಇಲ್ಲಿ ನೋಡಿ ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಇಲ್ಲಿ ಫಿಕ್ಸ್ ಆಗುತ್ತೆ ಓಕೆನಾ. ಇದಕ್ಕೆ ಒಂದು ಬಾಕ್ಸ್ ಬರುತ್ತೆ ನೋಡಿ, ಈ ಥರ ಬಾಕ್ಸ್ ಬರುತ್ತೆ ನೋಡಿ. ಸೇಮ್ ಇದು ಅದೇ ಥರ ಫ್ರಂಟ್ ಪ್ಯಾನಲ್ ಏನು ಕನೆಕ್ಟ್ ಆಗಿದೆ ಅದೇ ಪ್ಯಾನಲ್ ಕನೆಕ್ಷನ್ದು ಇಲ್ಲಿ ಬರುತ್ತೆ ಸ್ಟ್ರಿಪ್ಪರು ಓಕೆನಾ. ಇದು ಫ್ರಂಟ್ ಪ್ಯಾನಲ್ದು, ಇದು ಸಬ್ಬೂಫರ್ ಓಕೆನಾ. ನಾನು ಅವಾಗೆ ತೋರಿಸಿದ್ನಲ್ಲ ಸಬ್ಬೂಫರ್ ಕನೆಕ್ಟ್ರ್ ಅಂತ ನೋಡಿ. ಇದು ಸಬ್ಬೂಫರ್ ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. ಇದು ಅರ್ಥಿಂಗ್ ಓಕೆನಾ. ಸಿಂಗಲ್ ಪಿನ್ ಇದೆ ನೋಡಿ, ಬ್ಲ್ಯಾಕ್ ಕಲರ್ ಇದೆ ಓಕೆನಾ. ಇದು ಕನೆಕ್ಟ್ ಮಾಡ್ಕೊಳ್ಳೋಣ ನೋಡಿ, ಕನೆಕ್ಟ್ ಆಗಿದೆ ಪಿನ್ನು ಓಕೆನಾ. ಇವಾಗ ಇದನ್ನ ಈ ಬಾಕ್ಸಲ್ಲಿ ನಾವು ಫಿಟ್ ಮಾಡ್ಕೊಳ್ಳೋಣ ಓಕೆನಾ. ಕಾಣಿಸ್ತಿದೆಯಾ, ಈ ಬಾಕ್ಸಲ್ಲಿ ನಾವು ಇದನ್ನ ಇವಾಗ ನೋಡಿ. ಆ್ಯಕ್ಸ್ ಫಸ್ಟ್ ಟಿ ವಿ ಇನ್ನಿದೆಯಲ್ಲ ನೋಡಿ, ಇದು ಹಿಂಗಿರುತ್ತೆ ನೋಡಿ. ಇದನ್ನ ಫಸ್ಟ್ ಆ್ಯಕ್ಸ್ ಕನೆಕ್ಟ್ ಮಾಡಿ ಇದನ್ನ ಇದು ಮಾಡೋಣ ನೋಡಿ. ಇದು ಹಿಂಗೆ ಪುಷ್ ಮಾಡಿದ್ರೆ ನೋಡಿ, ಸಿಂಪಲ್ ನೋಡಿ, ಹಿಂಗೆ ಪುಷ್ ಮಾಡಿದ್ರೆ ನೋಡಿ ಕನೆಕ್ಟ್ ಆಗಿದೆ. ಈಗ ಇದಕ್ಕೆ 4 ಸ್ಕ್ರೂ ಹಾಕೊಳ್ಳೋಣ. ಸ್ಕ್ರೂ ಇದೆ ನೋಡಿ ನೋಡಿ ಫ್ರೆಂಡ್ಸ್, 4 ಸ್ಕ್ರೂ ಫಿಟ್ ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ಇದನ್ನ ಈ ಬಾಕ್ಸಿಂಗೆ ಫಿಟ್ ಮಾಡಬೇಕು ನೋಡಿ. ಕಾಣಿಸ್ತಿದೆಯಾ ನೋಡಿ, ಇಲ್ಲೊಂದು ಸ್ಕ್ರೂ ಬರುತ್ತೆ, 2 ಸ್ಕ್ರೂ, 3, 4, 5 ಸ್ಕ್ರೂ ಬರುತ್ತೆ ನೋಡಿ. ಕಾಣಿಸ್ತಿದೆಯಾ, ಈ ಥರ ಫಿಕ್ಸ್ ಆಗುತ್ತೆ ನೋಡಿ ಓಕೆನಾ. ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬ್ಲ್ಯಾಕ್ ಕಲರ್ ಸ್ಕ್ರೂ ಬರುತ್ತೆ ಔಟ್ಸೈಡು, ಒಳಗಡೆ ಎಲ್ಲ ಸ್ಟೀಲ್ ವೈಟ್ ಕಲರ್ ಬರ್ತಾಯಿತ್ತು ಸ್ಕ್ರೂ, ಇದಕ್ಕೆ ಬ್ಲ್ಯಾಕ್ ಕಲರ್ ಬರುತ್ತೆ. ಫುಲ್ಲು ಫಿಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ಥರ ಟೈಟ್ ಮಾಡ್ಕೊಂಡಿದ್ದೀನಿ ನೋಡಿ, 5 ಸ್ಕ್ರೂ ಆಗಿದೆ. ನಾವು ಇದಕ್ಕೆ ಸ್ಪೀಕರ್ ಕನೆಕ್ಷನ್ ಮಾಡೋಣ. ಸ್ಪೀಕರು ಡೌನ್ ಬರುತ್ತೆ ಬ್ಯಾಕ್ ಸೈಡು ಓಕೆನಾ. ನಾವು ಸ್ಪೀಕರ್ ಕನೆಕ್ಷನ್ ಮಾಡೋಣ. ಇದು 4 ಸ್ಪೀಕರ್ ಇದೆ, 4 ನೋಡಿ. ಇದು ರೈಟ್ ಚಾನಲ್ ಓಕೆನಾ, ಇದು ರೈಟ್ ಚಾನಲ್, ಇದು ಲೆಫ್ಟ್ ಚಾನಲ್ ಓಕೆನಾ. ಇವಾಗ ರೈಟ್ ಚಾನಲ್ ನಾವು ಕನೆಕ್ಟ್ ಮಾಡೋಣ ನೋಡಿ. ರೈಟ್ ಚಾನಲ್ 2 ಸ್ಪೀಕರು, ಲೆಫ್ಟ್ ಚಾನಲ್ 2 ಸ್ಪೀಕರ್ ಓಕೆನಾ. ಸಬ್ಬೂಫರ್ ಈ ಥರ ಕನೆಕ್ಟ್ ಇರುತ್ತೆ. ಸಬ್ಬೂಫರ್ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಆ್ಯಕ್ಟಿವ್ ಸಬ್ಬೂಫರು ಓಕೆನಾ. ಇವಾಗ ಇಲ್ಲಿ
ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಪವರ್ ಕನೆಕ್ಷನ್. ಓಕೆನಾ, ನೋಡಿ ಇದು ಪವರ್ ಕನೆಕ್ಷನ್ ಅಡಾಪ್ಟರ್ ಇದೆ. ನಾನು ಇದನ್ನ ಪವರ್ ಕನೆಕ್ಷನ್ ಕೊಟ್ಕೊಳ್ತೀನಿ. ಇದು ಟಿ ವಿ ಇನ್ಪುಟ್ ಇದೆ, ಆಕ್ಸ್ ಇನ್ಪುಟ್ ಇದೆ, ಕಾಣಿಸ್ತಿದೆಯಾ? ಓಕೆನಾ, ಈಗ ಇದನ್ನ ಫ್ರಂಟ್ ಆನ್ ಆಗಿದೆಯಾ ಒಂದು ಸತಿ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಲೆಫ್ಟ್ ಚಾನಲ್ ಇದೆ. ನೋಡಿ ಫ್ರೆಂಡ್ಸ್, ಇದು ರೈಟ್ ಚಾನಲ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಬ್ವೂಫರು. ಓಕೆನಾ, ಇವಾಗ ನಾವು ಇದಕ್ಕೆ ಪವರ್ ಆನ್ ಮಾಡ್ತೀನಿ. ನೋಡಿ ಪವರ್ ಆನ್ ಮಾಡಿದ್ದೀನಿ. ನೋಡಿ ನಿಮಗೆ ಕಾಣಿಸ್ತಿದೆಯಾ? ಇರಿಗೆ ಲೈಟ್ ಆಫ್ ಮಾಡ್ತೀನಿ. ನೋಡಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಲೈಟು, ಇದು ಪವರ್ ಬಟನ್ನು. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ರೆಡ್ ಲೈಟ್ ಬಂದಿದೆ. ನಾನು ಇದು ಆನ್ ಮಾಡ್ತೀನಿ. ನೋಡಿ ಬ್ಲೂಟೂತ್ ಇದೆ, ನೋಡಿ ಫಂಕ್ಷನ್ ಬಟನ್ ಇದೆ. ಇದು ಟಿ ವಿ, USB, ಬ್ಲೂಟೂತ್ ಈ ಥರ ಬ್ಲಿಂಕ್ ಆಗ್ತಾಯಿದ್ರೆ ಸಿಸ್ಟಮ್ ಪೇರ್ ಆಗ್ತಾಯಿದೆ ಅಂತ ಇದು. ಓಕೆನಾ, ಇವಾಗ ನೋಡಿ ನಾನು ಮೊಬೈಲಲ್ಲಿ ಕನೆಕ್ಟ್ ಮಾಡ್ತೀನಿ ಬ್ಲೂಟೂತ್ನ. ನೋಡಿ SA-D40 ಅಂತ ಇದೆ, ನೋಡಿ ಕಾಣಿಸ್ತಿದೆಯಾ? ನೋಡಿ ಕನೆಕ್ಟ್ ಆಗಿದೆ. ಓಕೆನಾ, ನಾನು ಇದರಲ್ಲಿ ಸೌಂಡ್ ನೋಡಿ ಹಿಂಗೆ ಬರ್ತಾಯಿದೆ. ಇಲ್ಲಿ ಸ್ಪೀಕರ್ ತೋರಿಸ್ತೀನಿ. ನೋಡಿ ಕೇಳಿಸ್ತಿದೆಯಾ ಸ್ಪೀಕರು? ನೋಡಿ ನೋಡಿ ಪ್ರಾಪರಾಗಿ ಬರ್ತಾಯಿದೆ. ಇದು ಬರ್ತಾಯಿದೆ, ರೈಟ್ ಚಾನೆಲ್ಲ ಬರ್ತಾಯಿದೆ ಫ್ರೆಂಡ್ಸ್. ಸಬ್ವೂಫರ್ ವರ್ಕ್ ಆಗ್ತಿದೆ, ಎಲ್ಲ ವರ್ಕಿಂಗ್ ಆಗಿದೆ ಫ್ರೆಂಡ್ಸ್. ಸೋನಿ SA-D40 ಹೋಮ್ ಥಿಯೇಟ್ರು ಕಂಪ್ಲೀಟಾಗಿ ರೆಡಿಯಾಗಿದೆ. ಏನು ಇಶ್ಯೂ ಇಲ್ಲ, ಬ್ಲೂಟೂತ್ ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಇದೇ ರೀತಿ ವಿಡಿಯೋ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. I see the light inside you.